ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮಗೆ ಹೇಳದೆ ಉಳಿದಿರುವ ಅವರ ಮನಸ್ಸಿನ ಭಾವನೆಗಳು, ಮಾತುಗಳು ಏನಿರಬಹುದು ಅನ್ನೋದನ್ನ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಅವರ ಮನಸ್ಸಿನ ಮಾತುಗಳು ಏನಿದೆ ಇಲ್ಲಿ? ಎಮರ್ಜ್ ಫ್ರಮ್ ಯುವರ್ ಕೇವ್ ಅನ್ನೋದು ಬರ್ತಾ ಇದೆ. ಸ್ಟೆಪ್ ಔಟ್ ಆಫ್ ದಿ ಡಾರ್ಕ್ ಇನ್ ಟು ದಿ ಲೈಟ್ ಹಾಗೆ ಬರ್ತಾ ಇದೆ. ಲೆಟ್ ಗೋ ಆಫ್ ಗಿಲ್ಟ್, ಲವ್ ಅನ್ಕಂಡೀಷನಲಿ ಅನ್ನೋ ಒಂದು ಮೆಸೇಜ್ ನಿಮಗೆ ಬರ್ತಾ ಇದೆ. ಇಲ್ಲಿಂದ ಒಂದು ಮೆಸೇಜ್ ನೋಡೋಣ. ನಿಮಗೆ ಹೇಳದೆ ಉಳಿದಿರುವ ಮಾತುಗಳು. ಇಟ್ ವಾಸ್ ಮೈ ಫಾಲ್ಟ್ ಬಟ್ ಸ್ಟಿಲ್ ಐ ಬ್ಲೇಮ್ಡ್ ಯು ಅನ್ನೋದಿದೆ. ಬಾಟಮ್ನಲ್ಲಿ ಏನಿದೆ? ಐ ಫೀಲ್ ವಿ ಆರ್ ಮೇಡ್ ಫಾರ್ ಈಚ್ ಅದರ್. ಎಮರ್ಜ್ ಫ್ರಮ್ ಯುವರ್ ಕೇವ್ ಅಂದರೆ ನೀವೇನೋ ಇನ್ಆಕ್ಟಿವ್ ಆಗಿದ್ದೀರಾ ಈ ಒಂದು ಕನೆಕ್ಷನಲ್ಲಿ ಅನ್ನಿಸ್ತಾ ಇದೆ. ಅವ್ರ ಬಗ್ಗೆ ನಿಮ್ಮ ಫೀಲಿಂಗ್ಸ್ ಏನಿದೆ ಅದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಅದನ್ನು ತಿಳ್ಕೋಬೇಕು ಅನ್ನೋದಿದೆ. ನೀವು ಈ ಕನೆಕ್ಷನ್ನಲ್ಲಿ ಏನೋ ಮೀನಾಮೇಷ ಎಣಿಸ್ತಾ ಇದ್ದೀರಾ, ಯಾವುದು ಕ್ಲಾರಿಟಿ ಕೊಡ್ತಾ ಇಲ್ಲ. ಮುಂದೆ ಏನಾಗಬಹುದು ಅನ್ನೋ ಕನ್ಫ್ಯೂಷನಲ್ಲಿ ಇದ್ದೀರಾ. ಅದ್ರ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಆ ನೆಗೆಟಿವಿಟಿಯಿಂದ ಪಾಸಿಟಿವ್ ಆಗಿ ಯೋಚನೆ ಮಾಡು. ಮುಂದೆ ಏನೋ ಒಂದಾಗುತ್ತೆ, ಯಾವಾಗಲೂ ಒಳ್ಳೆಯದನ್ನ ಯೋಚನೆ ಮಾಡು, ಮುಂದೆ ಎಲ್ಲ ಸರಿಯಾಗುತ್ತೆ ಹಾಗೆ ಹೇಳ್ತಾ ಇದ್ದಾರೆ. ಇಟ್ ವಾಸ್ ಮೈ ಫಾಲ್ಟ್ ಬಟ್ ಸ್ಟಿಲ್ ಐ ಬ್ಲೇಮ್ಡ್ ಯು ಹಾಗೆ ಹೇಳ್ತಾ ಇದ್ದಾರೆ. ತಪ್ಪು ನಂದೇ ಆಗಿತ್ತು, ಆದ್ರೂ ನಿನಗೆ ಏನೇನೋ ಹೇಳಿದ್ದೀನಿ, ಅದರಿಂದ ನಿನಗೆ ಬೇಜಾರಾಗಿರಬಹುದು, ಮನಸ್ಸಿಗೆ ಫೀಲ್ ಆಗಿರಬಹುದು. ಆದರೆ ಐ ಫೀಲ್ ವಿ ಆರ್ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮನ್ನ ಮರೆಯೋಕ್ಕಾಗ್ತಾ ಇಲ್ಲ. ಎಷ್ಟೋ ಸರಿ ಒಂದು ಫ್ರೆಂಡ್ಶಿಪ್ನಲ್ಲಿ, ಕಂಪ್ಯಾನಿಯನ್ಶಿಪ್ನಲ್ಲಿ ಅಟ್ಯಾಚ್ಮೆಂಟ್ ಬೆಳ್ಕೊಂಡಿರುತ್ತೆ. ಯಾವುದೋ ಸಿಟ್ಟಿನ ಕಾರಣ ಇಬ್ರು ದೂರ ಆಗಿರ್ತೀರಾ. ಏನೋ ಮಾತುಗಳು ಹರ್ಟ್ ಆಗಿರುತ್ತೆ, ಅದ್ರ ಕಾರಣ ದೂರ ಆಗಿರ್ತೀರಾ. ಅಲ್ಲಿ ಅಟ್ಯಾಚ್ಮೆಂಟ್ ಬೆಳೆದಿರೋದ್ರಿಂದ ಮರೆಯೋಕ್ ಕಷ್ಟ ಆಗ್ತಾ ಇದೆ ಅವ್ರಿಗೆ ನಿಮ್ಮನ್ನ. ಅಥವಾ ಅವ್ರ ಬಿಹೇವಿಯರ್ ಇಂದ ನಿಮ್ಗೆ ಬೇಜಾರಾಗಿರ್ಬಹುದು. ಅದಕ್ಕೆಲ್ಲ ಸಾರಿ ಕೇಳ್ತಾ ಇದ್ದಾರೆ. ಅದೆಲ್ಲ ಮರ್ತು ಮುಂದೆ ಚೆನ್ನಾಗಿರೋಣ. ತಪ್ಪು ನಂದೇ ಆಗಿತ್ತು, ಆದ್ರೆ ಈಗ ನಿಮ್ಮ ನೆನಪಾಗ್ತಾ ಇದೆ ಅವ್ರಿಗೆ. ಏನೇನೋ ಹೇಳಬೇಕು ಅನ್ನಿಸ್ತಾ ಇದೆ. ಇವೆಲ್ಲ ಕಾರ್ಡ್ಗಳ ಮುಖಾಂತರ ಅವರು ನಿಮಗೆ ಮೆಸೇಜ್ ಕೊಡ್ತಾ ಇರಬಹುದು ಹಾಗೆ ನಾನು ಅನ್ಕೋತೀನಿ. ಇದಕ್ಕೆ ಟ್ಯಾರೋ ಕಾರ್ಡ್ಸ್ ಇಂದ ಕ್ಲಾರಿಟಿ ತಗೊಳ್ಳೋಣ. ಏನಿದೆ, ಏನ್ ನಡೆದಿದೆ ನಿಮ್ಮಿಬ್ಬರ ಮಧ್ಯೆ, ಮುಂದೆ ಏನಾಗಬಹುದು? ಇಲ್ಲಿ 2 ಆಫ್ ಕಪ್ಸ್ ಇದೆ, ಹಾಗೆ ಡೆತ್ ಕಾರ್ಡ್ ಬರ್ತಾ ಇದೆ, ರೀಬರ್ತ್. 2 ಆಫ್ ಸಾರ್ಡ್ಸ್, ಮತ್ತೊಂದು ಕ್ವೀನ್ ಆಫ್ ವ್ಯಾಂಡ್ಸ್. ಇಲ್ಲೊಂದು 5 ಆಫ್ ವ್ಯಾಂಡ್ಸ್ ಇದೆ. ಇಲ್ಲಿ ಏಸ್ ಆಫ್ ಕಾಯಿನ್ಸ್. ನಿಮ್ಮ ಮೇಲೆ ತುಂಬಾ ಭಾವನೆಗಳಿದೆ, ನಿಮ್ಮನ್ನ ಮರೆಯೋಕ್ ಕಷ್ಟ ಆಗ್ತಾ ಇದೆ ಅವ್ರಿಗೆ. ಹಾಗೆ ಇಲ್ಲಿ ತುಂಬಾ ದಿನದ ಫ್ರೆಂಡ್ಶಿಪ್ ಕಾಣಿಸ್ತಾ ಇದೆ. ಯಾವುದೋ ಕಾರಣಗಳಿಂದ ದೂರ ಆಗಿದ್ದೀರಾ, ಆದ್ರೆ ಈಗ ನಿಮ್ಮನ್ನ ಮರೆಯೋಕ್ಕಾಗ್ತಾ ಇಲ್ಲ. ಮನಸ್ಸು ಶಾಂತವಾಗಿದೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಇಲ್ಲಿ ಇಬ್ಬರಲ್ಲೂ ಒಳ್ಳೆ ಫೀಲಿಂಗ್ಸ್ ಇದೆ. 2 ಆಫ್ ಕಪ್ಸ್ ಇದೆ. ಮುಂದೆ ಒಂದು ರೀಬರ್ತ್ ಇದೆ. ಆದ್ರೆ ಇವೆಲ್ಲದರ ಮಧ್ಯೆ ಕನ್ಫ್ಯೂಷನ್ಸ್ ಇದೆ. ನೀವು ಅವ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡಿರೋ ಹಾಗಿದೆ, ಆದ್ರೆ ಸೈಲೆಂಟ್ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ. ಆದ್ರೆ ಮನಸ್ಸಿನೊಳಗಡೆ ಯುದ್ಧ ನಡೀತಾ ಇದೆ. ಇಷ್ಟು ದಿನ ನಂಬಿಕೊಂಡಿದ್ದಂತ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ದೂರ ಆಗಿರೋದು ನಿಮ್ಗೆ ಶಾಕ್ ಆಗಿದೆ. ಇಷ್ಟು ದಿನದ ಈ ಒಂದು ಕಂಪ್ಯಾನಿಯನ್ಶಿಪ್ಗೆ ಇಷ್ಟೇನಾ ಬೆಲೆ ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ಕಾಣ್ತಾ ಇದೆ. ಇಲ್ಲಿ ಮತ್ತೆ ಇನ್ನೇನಿದೆ ಕೇಳೋಣ. ಇಲ್ಲೊಂದು ಜಸ್ಟಿಸ್ ಬರ್ತಾ ಇದೆ, ಹಾಗೆ ಕ್ವೀನ್ ಆಫ್ ಸಾರ್ಡ್ಸ್, ಮತ್ತೊಂದು ಕಿಂಗ್ ಆಫ್ ಪ್ಯಾಂಟಿಕಲ್ಸ್, ಇಲ್ಲೊಂದು ಏಸ್ ಆಫ್ ಪ್ಯಾಂಟಿಕಲ್ಸ್, ಇಲ್ಲಿ ಪೇಜ್ ಆಫ್ ಕಪ್ಸ್, ಇಲ್ಲೊಂದು 8 ಆಫ್ ಕಪ್ಸ್ ಬರ್ತಾ ಇದೆ. ತುಂಬಾ ಫೀಲಿಂಗ್ಸ್ ಇದೆ, ರಿಗ್ರೆಟ್ಸ್ ಇದೆ, ಪಶ್ಚಾತ್ತಾಪ ಇದೆ, ಆದ್ರೆ ಹಾಗೆ ಪಾಸಿಟಿವಿಟಿ ಇದೆ. ಮುಂದೆ ನಿಮ್ಮನ್ನ ಭೇಟಿ ಮಾಡಬೇಕು, ನಿಮ್ಮ ಕನ್ಫ್ಯೂಷನ್ಸ್ನೆಲ್ಲ ಕ್ಲಿಯರ್ ಮಾಡಬೇಕು ಅನ್ನೋದಿದೆ ಅವ್ರಿಗೆ. ಆಲ್ ಆಫ್ ಎ ಸಡನ್ ನಿಮ್ಮನ್ನ ಮೀಟ್ ಮಾಡ್ಬೋದು ಅವರು, ಅಥವಾ ಫೋನ್ ಕಾಲ್ ಮಾಡ್ಬೋದು, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋದಿದೆ. ಶುರುನಲ್ಲಿದ್ದಂಥ ಸಿಟ್ಟು, ಕೋಪ ಕಡಿಮೆ ಆಗಿದೆ. ಈಗ ನಿಮ್ಗೆ ಹರ್ಟ್ ಮಾಡಿರೋದು ಬೇಜಾರಾಗ್ತಾ ಇದೆ.
ಅವರೊಂದು ಕಾನ್ಫಿಡೆಂಟ್ ಪರ್ಸನ್ ಅನ್ನಿಸ್ತಾ ಇದೆ. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದಾರೆ. ನೀವೂ ಈ ವ್ಯಕ್ತಿಗೆ ಕಾಯ್ತಾ ಇದ್ದೀರಾ. ಇಲ್ಲೊಂದು ವೇಟಿಂಗ್ ಎನರ್ಜಿ ಬರ್ತಾ ಇದೆ. ಮುಂದೆ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಿಮ್ಗಿದೆ. ಎಷ್ಟೋ ಮ್ಯಾನಿಫೆಸ್ಟ್ಗಳನ್ನ ಮಾಡ್ಕೋತಾ ಇರಬಹುದು. ನೀವು ಕೆಲವು ಏಂಜಲ್ ನಂಬರ್ಗಳನ್ನ ಕಾಣ್ತಾ ಇರಬಹುದು. ಅದರಿಂದ ಪಾಸಿಟಿವ್ ಆಗಿದ್ದೀರಾ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ನಿಮ್ಮಿಂದ ದೂರ ಆಗಿದ್ದಾರೆ ಸರಿ, ಆದರೆ ನಿಮ್ಮನ್ನ ಮರೆಯೋಕ್ಕಾಗ್ತಾ ಇಲ್ಲ ಅವ್ರಿಗೆ. ಏನೋ ಪಶ್ಚಾತ್ತಾಪದ ಮಾತುಗಳಿದೆ. ನೀವು ನೆನಪಾಗ್ತಾ ಇದ್ದೀರಾ. ಇಲ್ಲಿ ಏನಿದೆ ನೋಡೋಣ. ಇಲ್ಲೊಂದು ಎಕ್ಸ್ಪೀರಿಯನ್ಸಿಂಗ್ ಬರ್ತಾ ಇದೆ ನೋಡಿ. ಮತ್ತೊಂದು ದಿ ಸೋರ್ಸ್ ಅಂದಾಗ ಸನ್ ಕಾರ್ಡ್, ಶೇರಿಂಗ್, ಮತ್ತೊಂದು ದಿ ಫೂಲ್ ಕಾರ್ಡ್, ಹಾಗೆ ಇನ್ನೋಸೆನ್ಸ್. ಇಲ್ಲೊಂದು ರೆಬೆಲ್ ಇದೆ. ಯಾವುದೋ ಕಾರಣಗಳಿಂದ ದೂರ ಆಗಿದ್ದೀರಾ. ದೂರ ಆದಾಗ ಇಬ್ರಿಗೂ ಸಿಟ್ಟಿತ್ತು. ಮತ್ತೆ ಮಾತಾಡಿಸ್ಲೇಬಾರ್ದು, ಮತ್ತೆ ಕನೆಕ್ಟ್ ಆಗಬಾರ್ದು ಅನ್ನೋ ಸಿಟ್ಟು ಇಬ್ಬರಲ್ಲೂ ಇತ್ತು. ಆದರೆ ಈಗ ಹೇಗಿದೆ? ಇಬ್ಬರಲ್ಲೂ ಬೆಳೆದಿರೋ ಅಟ್ಯಾಚ್ಮೆಂಟು, ಆ ಆತ್ಮೀಯತೆ ದೂರ ಆಗೋಕೆ ಬಿಡ್ತಾ ಇಲ್ಲ. ಇಮೋಷನಲ್ ಆಗಿ ಕನೆಕ್ಟ್ ಆಗಿದ್ದೀರಾ. ಯಾಕೆಂದ್ರೆ ಇಷ್ಟು ದಿನದ ಒಂದು ಕಂಪ್ಯಾನಿಯನ್ಶಿಪ್ನ ಶೇರ್ ಮಾಡ್ಕೊಂಡಿದ್ದೀರಾ. ಅಲ್ಲೊಂದು ಹ್ಯಾಪಿನೆಸ್ ಇತ್ತು, ಮುಂದೇನೂ ಇದೆ. ಏನೋ ಮಧ್ಯೆ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದಿದೆ, ಆದರೆ ಅದು ಕ್ಲಿಯರ್ ಆಗುತ್ತೆ ಅನ್ನೋದಿದೆ. ಅದು ನಿಮ್ಮ ಇನ್ನೋಸೆನ್ಸ್ ಇಂದ ಇರಬಹುದು. ಪ್ರತಿಯೊಂದು ಫ್ರೆಂಡ್ಶಿಪ್ನಲ್ಲಿ, ಯಾವುದೇ ಸಂಬಂಧಗಳಲ್ಲಾಗಿರಲಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ, ತಪ್ಪು ಕಲ್ಪನೆಗಳು ಆಗಿರುತ್ತೆ. ಆದರೆ ಆತ್ಮೀಯತೆ ಬೆಳೆದಿರುತ್ತೆ ಅಲ್ವಾ, ಅದು ಅದನ್ನೆಲ್ಲ ನಿವಾರಿಸುತ್ತೆ ದಿನ ಕಳೆದ ಹಾಗೆ. ಮತ್ತೆ ಮಾತಾಡಿಸ್ಬೇಕು, ಮತ್ತೆ ನೋಡಬೇಕು ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಆ ಒಂದು ಎಕ್ಸ್ಪೀರಿಯನ್ಸ್ ಅವ್ರಿಗೆ ಆಗ್ತಾ ಇದೆ, ಫೀಲ್ ಆಗ್ತಾ ಇದೆ. ನೀವಿಲ್ಲದೆ ಇರೋದು ಆ ಒಂದು ಶೂನ್ಯತೆ ಅವ್ರಿಗೆ ಕಾಣ್ತಾ ಇದೆ. ಈ ಸಂಬಂಧದಲ್ಲಿ ಅನ್ಸರ್ಟೇನಿಟಿ ಇದೆ, ಅಂದರೆ ಅಕ್ಸೆಪ್ಟೆನ್ಸ್ ಇಶ್ಯೂ ಇದೆ. ಹಾಗಾಗಿ ಅವರು ನಿಮ್ಮಿಂದ ದೂರ ಆಗಿರಬಹುದು. ಎಷ್ಟೋ ಸರಿ ನಿಮ್ಗೆ ಹರ್ಟ್ ಮಾಡಿರ್ಬೋದು ಮಾತುಗಳಿಂದ. ಆದರೆ ಇವತ್ತೊಂದು ದಿವಸ ಅವ್ರಿಗೆ ಪಶ್ಚಾತ್ತಾಪ ಆಗ್ತಾ ಇದೆ. ಇದಕ್ಕೆ ಮುಂದೆ ಇನ್ನೇನು ಹೇಳಬೇಕು ಅಂದ್ಕೊಂಡಿದ್ದಾರೆ ಅವರು, ಕೇಳೋಣ. ನಿಮಗೆ ಹೇಳದೆ ಉಳಿದಿರುವ ಮಾತುಗಳು. ಇಲ್ಲಿ ಐ ವಿಶ್ ಐ ಕುಡ್ ಟ್ರೀಟ್ ಯು ಬೆಟರ್ ಹಾಗೆ ಹೇಳ್ತಾ ಇದ್ದಾರೆ. ಐ ಫೀಲ್ ಸಾರಿ ಫಾರ್ ಡೌಟಿಂಗ್ ಆನ್ ಯು. ಮತ್ತೊಂದು ಲೆಟ್ ಅಸ್ ವರ್ಕ್ ಆನ್ ಅವರ್ ಡ್ರೀಮ್ ಟುಗೆದರ್. ಮತ್ತೊಂದು ಐ ರಿಗ್ರೆಟ್ ಟು ಹೈಡ್ ಟ್ರೂತ್ ಫ್ರಮ್ ಯು. ಮತ್ತೊಂದು ಐ ಆಮ್ ವಿತ್ ಯು ನೋ ಮ್ಯಾಟರ್ ವಾಟ್ ಎವರ್ ಇಟ್ ಈಸ್. ಫೈನಲ್ ಮೆಸೇಜ್ ಐ ಕಾಂಟ್ ಇಮ್ಯಾಜಿನ್ ಮೈ ಲೈಫ್ ವಿತೌಟ್ ಯು ಅಂತ ಹೇಳ್ತಾ ಇದ್ದಾರೆ. ಯು ಆರ್ ಮೋರ್ ದ್ಯಾನ್ ಜಸ್ಟ್ ಅ ಫ್ರೆಂಡ್. ನೋಡಿ, ಇಲ್ಲೇನೋ ಫ್ರೆಂಡ್ಶಿಪ್ ಇತ್ತು, ಕಂಪ್ಯಾನಿಯನ್ಶಿಪ್ ಇತ್ತು, ಆದರೆ ಈಗ ಅದಕ್ಕಿಂತ ಹೆಚ್ಚು ನೀವು ಅವ್ರಿಗೆ ಹತ್ರ ಆಗಿದ್ದೀರಾ. ನಿಮಗೆ ಹರ್ಟ್ ಮಾಡಬಾರ್ದಿತ್ತು, ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕಿತ್ತು ಹಾಗೆ ಹೇಳ್ತಾ ಇದ್ದಾರೆ. ನಿಮ್ಮ ಮೇಲೆ ಅನುಮಾನ ಪಡ್ತಾ ಇದ್ದಕ್ಕೆ ಸಾರಿ ಕೇಳ್ತಾ ಇದ್ದಾರೆ. ಲೆಟ್ ಅಸ್ ವರ್ಕ್ ಆನ್ ಅವರ್ ಡ್ರೀಮ್ಸ್ ಟುಗೆದರ್ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಜೀವನದ ಬಗ್ಗೆ ಇಬ್ರು ವರ್ಕ್ ಮಾಡೋಣ, ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋಣ. ನಿಂಗೆ ನಾನೇನೇನೋ ಸುಳ್ಳುಗಳು ಹೇಳಿರಬಹುದು, ಅದಕ್ಕೋಸ್ಕರ ಪಶ್ಚಾತ್ತಾಪ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಮುಂದೆ ನಾನು ನಿಮ್ಮ ಜೊತೆ ಯಾವಾಗನೂ ಇರ್ತೀನಿ, ಏನೇ ಬರಲಿ ಏನೇ ಆಗಲಿ ಐ ಆಮ್ ವಿತ್ ಯು ಅಂತ ಹೇಳ್ತಾ ಇದ್ದಾರೆ. ಐ ಕಾಂಟ್ ಇಮ್ಯಾಜಿನ್ ಮೈ ಲೈಫ್ ವಿತೌಟ್ ಯು. ನೀನಿಲ್ಲದೆ ನನಗೆ ಜೀವನ ಇಲ್ಲ. ನನ್ನ ಫ್ಯೂಚರ್ ಲೈಫಲ್ಲಿ ನೀನಿದೆಯಾ. ಯು ಆರ್ ಮೋರ್ ದ್ಯಾನ್ ಜಸ್ಟ್ ಎ ಫ್ರೆಂಡ್ ಅಂತ ಹೇಳ್ತಾ ಇದ್ದಾರೆ. ಕೆಲವೇ ದಿನಗಳಲ್ಲಿ ಅವರು ನಿಮ್ಮನ್ನ ಭೇಟಿ ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡಬಹುದು. ಇವೆಲ್ಲ ನಿಮಗೆ ಅವರು ಹೇಳದೆ ಉಳಿದಂತ ಮಾತುಗಳಾಗಿರುತ್ತೆ. ನಿಮ್ಮ ಮ್ಯಾನಿಫೆಸ್ಟೇಷನ್ಗಳಾಗಿರ್ಬಹುದು, ಪ್ರೇಯರ್ಸ್ ಆಗಿರಬಹುದು. ಆ ದೇವ್ರಿಗೆ ಗ್ರ್ಯಾಟಿಟ್ಯೂಡ್ ಹೇಳ್ತೀರಾ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನ್ಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.